ಸಮಾಜಕ್ಕೆ ಅವಹೇಳನಕಾರಿ ಪದ ಬಳಕೆ ಆರೋಪ, ಶಿಕ್ಷಕನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ. ನಮಸ್ಕಾರ, ನಾನು ಮಧು ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ದಿನಾಂಕ 11 ಜುಲೈ 2026ರಂದು ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿ ಬಣಜ್ಗಿ ಸಮಾಜಕ್ಕೆ ಅವಹೇಳನಕಾರಿ ಪದ ಬಳಕೆ ಮಾಡಲಾಗಿದೆ ಎಂದು ಆರೋಪಿಸಿ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕ ನಾನಗೌಡ ಬಸವನಗೌಡ ವಠಾರ ವಿರುದ್ಧ ಪ್ರಕರಣ ದಾಖಲಿಸಿ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿ ಬಣಜ್ಗಿ ಸಮಾಜದ ಮುಖಂಡರು ಹಾಗೂ ಯುವಕರು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಭೆ ನಡೆಸಿದ ಪ್ರತಿಭಟನಾಕಾರರು ಬಳಿಕ ಪಾದಯಾತ್ರೆಯ ಮೂಲಕ ಹುಣಸಗಿ ಪೊಲೀಸ್ ಠಾಣೆಗೆ ತೆರಳಿ ಶಿಕ್ಷಕನ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪೊಲೀಸ್ ಠಾಣೆ ಎದುರು ಧರಣಿ ನಡೆಸಿ ಆರೋಪಿಯ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂಧಿಸುವವರೆಗೆ ಹಿಂದೆ ಸರಿಯುವುದಿಲ್ಲ ಎಂದು ಪಟ್ಟು ಹಿಡಿದರು. ಸಭೆಯಲ್ಲಿ ಮಾತನಾಡಿದ ಚಂದ್ರಶೇಖರ್ ಎನ್ ದಂಡಿನ್, ಶಿಕ್ಷಕನಂತಹ ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ವ್ಯಕ್ತಿ ಸಮಾಜದ ಬಗ್ಗೆ ಅವಹೇಳನಕಾರಿ ಪದ ಬಳಕೆ ಮಾಡುವುದು ಖಂಡನೀಯ. ಇಂಥ ಹೇಳಿಕೆಗಳು ಸಮಾಜದಲ್ಲಿ ಅಶಾಂತಿ ಹಾಗೂ ಕೋಮು ಸೌಹಾರ್ದಕ್ಕೆ ಧಕ್ಕೆ ಉಂಟು ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಶಿಕ್ಷಣ ಇಲಾಖೆ ಕೂಡಲೇ ಶಿಕ್ಷಕರನ್ನು ಅಮಾನತುಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯ ವೇಳೆ ಹುಣಸಗಿ ಸಿಪಿಐ ರವಿಕುಮಾರ್ ಹಾಗೂ ಪಿಎಸ್ಐ ರಾಹುಲ್ ಸ್ಥಳಕ್ಕೆ ಆಗಮಿಸಿ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿ ಆರೋಪಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ಶಾಂತರಾದರು. ಈ ಪ್ರತಿಭಟನೆಯಲ್ಲಿ ಚಂದ್ರಶೇಖರ್ ಎನ್ ದಂಡಿನ್, ವೀರೇಶ್ ಬಿ ಚಿಂಚೋಳಿ, ಸಿದ್ದಣ್ಣ ಮಲಗಲ್ದಿನ್ನಿ, ತಿಪ್ಪಣ್ಣ ಚಂದ, ಸಿದ್ದರಾಮಪ್ಪ ಮುದ್ಗಲ್, ಬಸವರಾಜ ಸ್ವಾಮಿ ಸ್ಥಾವರಮಠ, ಬಸವರಾಜ್ ಮಲಗಲ್ದಿನ್ನಿ, ಬಸವರಾಜ್ ಬಳಿ, ಸಂಗಣ್ಣ ವೈಲಿ, ಬಸಣ್ಣ ದೇಸಾಯಿ, ಬೈಲ್ಕುಂಟಿ, ಶರಣು ಎನ್ ದಂಡಿನ್, ಆರ್.ಎಂ. ರೇವಡಿ, ಬಸವರಾಜ್ ಮೇಲಿನ ಮನೆ ಸೇರಿದಂತೆ ಬಣಜ್ಗಿ ಸಮಾಜದ ಅನೇಕ ಮುಖಂಡರು ಹಾಗೂ ಯುವಕರು ಭಾಗವಹಿಸಿದ್ದರು. ವರದಿ ದೇವೇಂದ್ರ ವಿಶ್ವಕರ್ಮ, ಎಂಟಿವಿ ನ್ಯೂಸ್ ಕನ್ನಡ, ಹುಣಸಗಿ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಅಮಾನತು ಮಾಡಲೇಬೇಕು, ಮಾಡಲೇಬೇಕು, ಒಟ್ಟಾರೆ ನಾಲಾಯಕ್ ಶಿಕ್ಷಕನಿಗೆ ಜಾತಿ ನಿರ್ಣಯ ಮಾಡಿದ ಬಸವನಗೌಡ ಒಟ್ಟಾರೆ ನಾಲಾಯಕ್ ಶಿಕ್ಷಕನಿಗೆ ಅಮಾನತು ಮಾಡಲೇಬೇಕು, ಮಾಡಲೇಬೇಕು. ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಇದ್ರು. ಅವ್ರನ್ನ ಡೆಪ್ಯುಟೇಷನ್ ಗುಳಬಾಳದಲ್ಲಿತ್ತು. ಅಲ್ಲಿ ಗುಳಬಾಳದಲ್ಲಿ ತಮ್ಮ ವೈಯಕ್ತಿಕ ಅವರ ಟೀಚರ್ಸ್ ಏನಾಕಿರಲಿ, ಒಂದು ಸಮಾಜದ ಬಗ್ಗೆ ಅವನು ಅವಹೇಳನಕಾರಿ ಮಾತಾಡ್ತಾನೆ. ಆ ಸೌಕರ್ಯ ಏನು ಮಾಡ್ತಾನ, ಒಂದು ಬಣಜಿಗ ಸಮಾಜದವ್ರು ಏನು ಮಾಡ್ತಾರ, ಚಿಲ್ಲರ್ ಸೊಳ ಮಕ್ಕಳು ಅಂತ ಗೈದಾನ. ಅವನು ಶಿಕ್ಷಕನು ಏನು ಮಾದರಿಯಾಗಿ ಒಬ್ಬ ಯುವಕರಿಗೆ ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಕ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾನವ, ಇದನ್ನ ಕಲಿಸ್ತಾನೆ. ಒಂದು ಸಮಾಜದ ಯಾವುದೇ ಸಮಾಜ ಇರಲಿ, ಎಲ್ಲ ಸಮಾಜನ ಸರಿ ಸಮಾನವಾಗಿ ತಗೊಂಡು ಹೋಗ್ಬೇಕನ್ನೋದು ಎಲ್ಲ ನಮ್ಮ ಭಾರತ ದೇಶದ ಒಂದು ಉದ್ದೇಶ. ಅವ ಸಮಾಜವನ್ನು ಹೀಯಾಳಿಸಿ ಮಾತಾಡ್ತಾನಂದ್ರೆ ಅವ ಶಿಕ್ಷಕನಲ್ಲ, ಒಬ್ಬ ನಾಲಾಯಕ. ಅವ
ಆ ನಾಲಾಯಕನ ಇವತ್ತು ಏನ್ ಮಾಡ್ಬೇಕಂದ್ರೆ ಇವತ್ತು ನಾವು CPI ಸರ್ಗಾಗಲಿ PSI ಸರ್ಗಾಗಲಿ ನಾವು ಅವನ ಮೇಲೆ ಕಂಪ್ಲೇಂಟ್ ತಗೊಂಡು ಆ BO ಅವರಿಗೂ ಒಂದು ಲೆಟರ್ ಕೊಡ್ತೀವಿ. ಅವನ್ನ ಅಮಾನತ ಮಾಡ್ಬೇಕು, ಅವನ್ನ ಅಮಾನತ DDP ಅವ್ರಿಗೂ ಕೊಡ್ತೀವಿ. ಅವನ ಅಮಾನತ ಮಾಡ್ಬೇಕು ಇವತ್ತು. ಯಾಕಂದ್ರೆ ಇದು ಹೀಗೆ ಬಿಟ್ರೆ ಇದನ್ನ ನೋಡಿ ಮತ್ತೊಬ್ಬರು ಯುವಕರಲ್ಲಿ ಮತ್ತೆ ಬೇರೆ ಟೀಚರ್ಸ್ ಅಲ್ಲಿ ಇದನ್ನ ಒಂದು ಮುಂದುವರ್ಸಂತ ಹೋಗ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ಅವ ಮಾತಾಡಿದ ವಿಡಿಯೋ ಇಡೀ ಎಲ್ಲ ಜಿಲ್ಲೆ ತುಂಬಾ ವೈರಲ್ ಆಗಿದೆ ಇವತ್ತು. ಅದಕ್ಕೆ ಇದು ಮರುಕಳಿಸಬಾರದು ಇದು. ಯಾಕಂದ್ರೆ ಒಬ್ಬ ಸಮಾಜಕ್ಕೆ ಬೈತಾನಂದ್ರೆ ಅವಾಗ ಎಷ್ಟಿರ್ಬೋದು. ನಾವು ಅವನ ಬಗ್ಗೆ ಅಭಿಪ್ರಾಯ ಕೇಳಿದ್ವಿ, BO ಅವ್ರಿಗೆ ಕೇಳಿದ್ವಿ. ಬೂದಾಳದಾಗೂ ಬೇಡ ಅಂತಾರಂತ, ಗೆದ್ದಲ ಮರಗೂ ಬೇಡ ಅಂತಾರಂತ, ಮಾರ್ನಾಳದಾಗೂ ಬೇಡ ಅಂತಾರಂತ. ಅಂದ್ರೆ ಅವ ಎಷ್ಟೊಂದು ಜನರಿಗೆ ಬೇಸರವಾಗ್ಯಾನ. ನಮ್ಮ ಸ್ಕೂಲಿಗೆ ಬೇಡ್ರಿ, ನಿಮ್ಮ ಸ್ಕೂಲಿಗೆ ಬೇಡ. ಮತ್ತೆ ಎಲ್ಲಿ ಹಾಕ್ತಿರಿ ಅವಾಗ ಎಲ್ಲನ ಒಯ್ದು ಹಾಕ್ರಿ ಅಂತಂದ್ರೆ ಎಲ್ಲಿ ಬೇಡ ಅಂತಾರ್ರಿ ಅಂತ BO ಅವರೇ ಹೇಳ್ತಾರೆ. ಕೇಳಿದ್ರೆ ಅವ್ರ ಸಮಾಜದವ್ರೆ ಅವ್ರ ಊರಾಗ ಕೇಳಿದ್ರೆ ಅವನದೇನು ಹೇಳ್ತೀರಿ ಅಂತಾರ. ಅವ ಹೊಲಸದಂದ್ರೆ ಅವ ಮನುಷ್ಯನೇ ಸರಿ ಇಲ್ಲ ಅಂತಾರ. ಅದಕ್ಕೆ ಅವ ಏನು ಅವನ ವ್ಯಕ್ತಿತ್ವವನ್ನು ತನ್ನ ವ್ಯಕ್ತಿತ್ವವನ್ನ ತಾನೇ ಬಹಿರಂಗ ಮಾಡ್ಕೊಂಡ್ಬಿಟ್ಟಾನ ಇವತ್ತು. ಯಾವಾಗಲೂ ಹೊಲಸು ಒಳಗಿರಂಗಿಲ್ಲಂತ. ಅದು ಹೆಂಗೆ 9 ಸೋರ್ತಿರ್ತಾವ ಅದ್ರಂಗ ನಮ್ಮ ಆತ್ಮ, ನಮ್ಮ ಹೃದಯ, ನಮ್ಮ ಮನಸ್ಸು ಹೆಂಗಿರ್ತದ ಒಂದಲ್ಲ ಒಂದು ದಿವಸ ಅದು ಹೊರಗೆ ಬರಲೇಬೇಕು. ಅವನ ವ್ಯಕ್ತಿತ್ವವನ್ನ ಸಮಾಜಕ್ಕೆ ತೋರಿಸ್ಕೊಟ್ಬಿಟ್ಟ. ಇವತ್ತು ಸಮಾಜದಲ್ಲಿ ನಾನು ಎಷ್ಟು ಕೆಟ್ಟವದೀನಿ, ಎಷ್ಟೊಂದು ನನ್ನ ಬಳಿ ಮನಸ್ಸು ಸರಿ ಇಲ್ಲ ಅನ್ನೋದು ತಂದು ತಾನೇ ಬಹಿರಂಗ ಪಡಿಸ್ಕೊಟ್ಟಾನೆ. ಇವತ್ತು ನಮ್ಮ ಈ ಕೇಸನ್ನು ನೀವು ಒಳ್ಳೆ ಅವನ್ನ ಕೆಟ್ಟ ಒಂದು ಅಂತೇಳಿ ಇವತ್ತು ನಿಮ್ಮಲ್ಲಿ ಮನವಿ ಮಾಡ್ಕೊಂತೀನಿ ಸರ್. ಇಲ್ಲಿ ನಿಮ್ಮ ಫೋಟೋನ ತೋರಿಸ್ತಾರ. ಈಗ ನಮ್ಮ PSI ಹಾಕಿರೋ ಫೋಟೋ ಇದು. ಈಗ ಅರೆಸ್ಟ್ ಮಾಡಿದ್ವಿ. ಜಸ್ಟ್ ಒಂದು 13 4 ನಿಮಿಷ ಆಯ್ತು ಅರೆಸ್ಟ್ ಮಾಡಿದ್ವಿ. ಅದಕ್ಕೆ ತಮಗೆ ಅಧಿಕಾರ ಸಾಹೇಬರಿಗೆ ನಾವು ಜಿಲ್ಲಾ ಬಣಜಿಗ ಸಮಾಜದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು. ಇಷ್ಟು ನಮಗೆ ಇಷ್ಟು ಏನ್ರಿ ಅದು ಏನಂತಾರಲ್ಲ ಭಾಳ ಸೆನ್ಸಿಟಿವ್ ಆಗಿ ಈ ವಿಷಯನ ಪೊಲೀಸ್ ಇಲಾಖೆದಾಗ ಕೊಂಡರ ಅಧಿಕಾರಿಗಳನ್ನ ನಾವು ಮತ್ತೊಂದ್ಸಲ ಅವ್ರಿಗೆ ಮತ್ತೊಂದ್ಸಲ ಕೇಸ್ಗಳನ್ನೇ ಅತಿ ಜಾಗೃತವಾಗಿ ಅತಿ ಶೀಘ್ರದಲ್ಲಿ ಅರೆಸ್ಟ್ ಮಾಡಿ ಯಾವುದೇ ಅಹಿತಕರ ಘಟನೆ ಆಗದಂತೆ ತಡೆದಕ್ಕೆ ನಿಮ್ಗೆ ತುಂಬ ಧನ್ಯವಾದ. ಫ್ಯಾಕ್ಟ್ರಿಗೆ ನಮ್ಗೆ ಇಷ್ಟೊಂದು ಇದು ಮಾಡಿದ್ರೆ ಅದಕ್ಕೆ ಆಮೇಲೆ ಸರ್ ಯಾಕೆ ಸೆನ್ಸಿಟಿವ್ ಆ ಶಬ್ದ ಬಳಕೆ ಮಾಡಿದ್ರೆ ಈ ದಿನಗಳೇನಾಗ್ಯಾವ 2-3 ದಿನದಾಗ ಭಾಳ ವೈರಲ್ ಆಗ್ಯದ, ಭಾಳ ದೂರ ಹೋಗಿದೆ ಇದು ವಿಷಯ. ಅದಕ್ಕೆ ಅವರು ಮನದಟ್ಟ ಮಾಡಿಕೊಂಡು ಕೇಸಿ ಮೇಲಧಿಕಾರಿಗಳ ನಾಲೆಜ್ದಾಗ ನಾದಿಲ್ಲ ಏನು ಸರ್ ಬೆಳಗ್ಗೆ ಆಯ್ತು. ತಾವೆಲ್ಲ ಇಲ್ಲಿ ಜಮಾ ಆದ್ಮೇಲೆ ಏನು ಬರ್ಲಕತ್ತಿರಲ್ಲ ಅವಾಗ ನಮ್ಮ ಸರ್ ವಿಷಯ ತಿಳಿಸ್ತಾರೆ. ನಾನು ಈ DSP ಸರ್ ಮಾತಾಡೋದು SP ಸರಿಗೆ ಈಗ ಹೇಳ್ಬೇಕಂತ ವಿಜಯ ಅದಾರ. ಅದು ವಿಷಯ ತಿಳಿಸಿ ಆಯ್ತು ಮುಂದಿನ ಪ್ರಚಾರ ಮಾಡ್ತೀವಿ.